ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಓಪೋದವರು ಹೊಸದಾಗಿ ಲಾಂಚ್ ಮಾಡಿದಂಥ ಅವರ ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಇದೆ, ಓಪೋ ಫೈಂಡ್ X9. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು 70,000 to 75,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲೆ ಹ್ಯಾಸೆಲ್ಬ್ಲೇಡ್ ಲೋಗೋ ಸಹ ಇದೆ. ಸೊ ಹ್ಯಾಸೆಲ್ಬ್ಲೇಡ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಈ ಫೋನ್ನ ಕ್ಯಾಮ್ರಾವನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ ಬ್ಯಾಕ್ ಕವರಿಂದು. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಒಂದೊಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಆಮೇಲೆ ಬರ್ತೀನಿ. ಇದ್ರ ಕೆಳಗಡೆ 80 ವ್ಯಾಟ್ನ ಸೂಪರ್ ವೂಕ್ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ. ನಂತರ USB Type-C ಚಾರ್ಜಿಂಗ್ ಕೇಬಲು, Type B ಇಂದ Type-C ಮತ್ತು ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡು, ಸಖತ್ತಾಗಿದೆ. ಮಾತ್ರ ಈ ಕಲರ್ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಸ್ಮಾರ್ಟ್ಫೋನ್ 203 ಗ್ರಾಮ್ ವೆಯ್ಟ್ ಇದೆ ಮತ್ತು 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ಈ ಬೆಸಲ್ಸ್ ಎಲ್ಲ ಎಷ್ಟು ತಿನ್ನಾಗಿದೆ ಅಂತ ಅಂದರೆ ಒನ್ ಆಫ್ ದ ತಿನ್ನೆಸ್ಟ್ ಬೆಸಲ್ ಅಂತೀನಿ. ಕೇವಲ 1.15 mm ಥಿಕ್ನೆಸ್ನ ಬೆಸಲ್ ಆಯಿತಾ. ಕ್ರೇಜಿ. ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಒನ್ ಆಫ್ ದ ತಿನ್ನೆಸ್ಟ್ ಬೆಸಲ್ ಅಂತೀನಿ. 1+15ಗಿಂತ ತಿನ್ನಾಗಿದೆ ಬೆಸಲ್ಸು. ಕ್ರೇಜಿ ಅನ್ನಿಸ್ತು ನನಗೆ. ಮತ್ತು ಈ ಫೋನ್ನ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಸೂಪರ್. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಹಿಂದ್ಗಡೆ ಗ್ಲಾಸ್ ಹಾಕಿದ್ದಾರೆ. ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಲುಕ್ ಅಂತೂ ಸಕ್ಕತ್ತಾಗಿ ಕಾಣುತ್ತೆ, ಪ್ರೀಮಿಯಮ್ ಆಗಿದೆ. ಈ ಕಲರ್ ಆಗಲಿ ಹೇಳ್ದಂಗೆ ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಒಂಥರ ಮ್ಯಾಟ್ ಫಿನಿಶ್ ಇದೆ ಆಯಿತಾ. ಸ್ಮಡ್ಜಸ್ ಕೂಡ ಅಷ್ಟಾಗಿ ಏನು ಕಾಣೋದಿಲ್ಲ. ಈ ಫೋನ್ನ ಹಿಂದೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ ಮತ್ತು ಹಿಂದೆ ಹ್ಯಾಸೆಲ್ಬ್ಲೇಡ್ ಅವ್ರದ್ದು H ಲೋಗೋನ ಸಹ ಈ ಫ್ಲ್ಯಾಶ್ ಮಧ್ಯದಲ್ಲಿ ಹಾಕಿದ್ದಾರೆ. ಈ ಫೋನಲ್ಲಿ ನಮ್ಗೆ USB Type-C ಪೋರ್ಟ್ ಸಿಗ್ತಾ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೊಬೋದು ಮತ್ತು IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಫೋನಲ್ಲಿ ನಮಗೆ ಅವ್ರು ಹೇಳೋ ಪ್ರಕಾರ ಏರೋಸ್ಪೇಸ್ ಗ್ರೇಡಿಂದು ಅಲ್ಯೂಮಿನಿಯಂ ಫ್ರೇಮನ್ನು ಯೂಸ್ ಮಾಡಿದಾರಂತೆ. ಸೊ ಅದು ಪ್ರೀಮಿಯಂ ಫೀಲನ್ನು ಕೊಡುತ್ತೆ ನಮಗೆ. ಸೈಡಲ್ಲಿ ಅಲ್ಯೂಮಿನಿಯಂ ಇರೋದ್ರಿಂದ ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಜೊತೆಗೆ ಈ ಫೋನಲ್ಲಿ IP66, 68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಮಗೆ ಅವ್ರದ್ದು ಒಂದು ಡೆಡಿಕೇಟೆಡ್ AI ಬಟನ್ ಸಹ ಸಿಗ್ತಾ ಇದೆ. ಸೊ ಇದಕ್ಕೆ ಸ್ನ್ಯಾಪ್ ಕೀ ಅಂತ ಕರೀತಾರೆ ಓಪೋನವರು ಆಯಿತು. ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಮತ್ತು ಈ ಫೋನ್ ಸದ್ಯಕ್ಕೆ 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಂಥ ಕಲರ್ ವೇರಿಯಂಟನ್ನು ಪರ್ಚೇಸ್ ಮಾಡ್ಬೋದು. ಒಟ್ಟಲ್ಲಿ ನನಗಂತೂ ಈ ಕಲರ್ ಇಂಪ್ರೆಸ್ ಮಾಡ್ದಪ್ಪ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿದೆ. ಸೊ ಫ್ಲ್ಯಾಗ್ಶಿಪ್ ಲೆವೆಲ್ನ ಬಿಲ್ಡ್ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.59 ಇಂಚಿನ ಫುಲ್ HD+ಗಿಂತ ಜಾಸ್ತಿ ರೆಸಲ್ಯೂಷನ್ನು, ಕ್ವಾಡ್ HD+ಗಿಂತ ಸ್ವಲ್ಪ ಕಡಿಮೆ ರೆಸಲ್ಯೂಷನ್ನು, ಅಮೋಲೆಡ್ ಡಿಸ್ಪ್ಲೇ ಆಯಿತಾ, ಡಾಲ್ಬಿ ವಿಷನ್ ಡಿಸ್ಪ್ಲೇ, 10 ಬಿಟ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಅಂದರೆ 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 100% DCI-P3 ಕಲರ್ ಗಾಮೆಟ್ ಇರೋದ್ರಿಂದ ಕಲರ್ಸ್ ಎಲ್ಲ ತುಂಬ ಅಕ್ಯುರೇಟ್ ಆಗಿ ವಿವಿಡ್ ಆಗಿರುತ್ತೆ. ಮತ್ತು 120 ಹರ್ಟ್ಸಿಂದು ಡೈನಾಮಿಕ್ ರಿಫ್ರೆಶ್ ರೇಟ್ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ರಿಫ್ರೆಶ್ ರೇಟನ್ನು ಸ್ಮಾರ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನಮಗೆ ಈ ಫೋನಲ್ಲಿ HDR10+ ಸಿಗ್ತಾ ಇದೆ ಮತ್ತು HDR ಇಂದು ಕೆಲವೊಂದು ವಿವಿಡ್ ಸರ್ಟಿಫಿಕೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ತುಂಬ ಬ್ರೈಟಾಗಿ ಸಹ ಇದೆ. 3600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. TUV ಅವ್ರದ್ದು ಸರ್ಟಿಫಿಕೇಷನ್ ಪಡ್ಕೊಂಡಿದ್ದಾರೆ ಮತ್ತು ಸ್ಪ್ಲಾಶ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ದು ಸಹ ಈ ಫೋನ್ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ನಮಗೆ ಈ ಫೋನಲ್ಲಿ ಅಪ್ ಟು 16 GB ತನಕನೂ ಕೂಡ ರ್ಯಾಮ್ ವೇರಿಯಂಟ್ ಅವೈಲಬಲ್ ಇದೆ ಮತ್ತು 512 GB ತನಕ ಸ್ಟೋರೇಜ್ ಆಪ್ಷನ್ ನಿಮಗೆ ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್. ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಸೊ ಸೂಪರ್. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ MediaTek ಅವ್ರದ್ದು ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇದೆ. ಡೈಮನ್ಸಿಟಿ 9500 ಪ್ರೊಸೆಸರ್ ಹೆಸರು. ನಾವಿದ್ರಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 32.5 ಲಕ್ಷ ಸ್ಕೋರನ್ನು ಕೊಡ್ತು ಆಯಿತಾ.
ಸೊ ಸ್ನ್ಯಾಪ್ಡ್ರ್ಯಾಗನಿಂದು ಲೇಟೆಸ್ಟು ಏನು 8 Gen 5 ಇದೆ. ಸೊ ಸಿಮ್ಲರ್ ಪರ್ಫಾರ್ಮೆನ್ಸನ್ನು ಇದು ಕೂಡ ಕೊಡುತ್ತೆ. ಕ್ಲೋಸ್ ಅಂದರೆ ಕ್ಲೋಸ್ ಟಕ್ಕರ್, ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬರೀ 7% ಆಯಿತು ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ. ಆ್ಯಕ್ಚುಲಿ ಜಾಸ್ತಿ ಹೀಟ್ ಆಗಲಿಲ್ಲ ಸರ್ಪ್ರೈಸಿಂಗ್ಲಿ, ಬರೀ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಸೊ ಫ್ಲ್ಯಾಗ್ಶಿಪ್ ಪ್ರೋಸ್ ಅದರಲ್ಲೂ ಕೂಡ ಮೀಡಿಯಾಟೆಕ್ ಪ್ರೋಸರ್ಗೆ ಇಷ್ಟು ಕಡಿಮೆ ಹೀಟ್ ಆಗಿದೆ ಅಂತ ಅಂದರೆ ಒಂದು ಒಳ್ಳೆಯ ವಿಷಯನೇ ಆಯಿತಾ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಅಂದರೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಆದರೆ ನಂಗೆ ಅನ್ನಿಸ್ತಂಗೆ ಈ ಪ್ರೊಸೆಸರ್ಗೆ ಇನ್ನೂ ಆಪ್ಟಿಮೈಸ್ ಆಗಿರೋ ಡೌಟು ಅನ್ನಿಸ್ತಾ ಇದೆ ಈ ಒಂದು ಗೇಮ್ ಆಯಿತಾ. ನೆಕ್ಸ್ಟ್ ಫ್ಯೂಚರ್ ಅಪ್ಡೇಟ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಈ BGMI ಅಪ್ಡೇಟ್ ಬಂದಾಗ ಇದೆಲ್ಲ ಫಿಕ್ಸ್ ಆಗಬಹುದು. ಏನಕ್ಕೆ ಅಂದರೆ ಈ ಪ್ರೊಸೆಸರ್ ಹೊಸ ಪ್ರೊಸೆಸರ್ ಆಗಿರೋದ್ರಿಂದ ಅದಕ್ಕಿನ್ನೂ ಆಪ್ಟಿಮೈಸೇಷನ್ ಅಪ್ಡೇಟನ್ನು ಈ ಗೇಮ್ನವ್ರು ಕೊಟ್ಟಿರಲ್ಲ ಆಯಿತಾ. ಸೊ ಅದರಿಂದ ಸ್ವಲ್ಪ ನಿಮಗೆ ನಿಧಾನ ಅಂತ ಅನ್ನಿಸ್ಬೋದು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಹೈಯೆಸ್ಟ್ ಗೇಮ್ ಸೆಟ್ಟಿಂಗು. ಸೊ ಇದರಲ್ಲೂ ಕೂಡ ನಿಮಗೆ ಸ್ವಲ್ಪ ಗೇಮ್ ನಿಧಾನ ಅಂತ ಫೀಲ್ ಆಗುತ್ತೆ, ಫ್ರೇಮ್ ಡ್ರಾಪ್ ಫೀಲ್ ಆಗುತ್ತೆ. ಮೋಸ್ಟ್ಲಿ ಫ್ಯೂಚರ್ ಅಪ್ಡೇಟ್ನಲ್ಲಿ ಅಂದರೆ ಈ BGMI ನೆಕ್ಸ್ಟ್ ಅಪ್ಡೇಟ್ ಬಂದಾಗ ಇದು ಫಿಕ್ಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಏನಕ್ಕೆ ಅಂದರೆ ಈ ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ಫುಲ್ ಟಾಪಲ್ಲಿ ಬರುತ್ತೆ, ಒಂಥರ ಸ್ನ್ಯಾಪ್ಡ್ರ್ಯಾಗನ್ ಲೆವೆಲ್ಗೆ ಬರುತ್ತೆ ಅಂತ ಅಂದ್ಕೊಳ್ಳಿ ಆಯಿತಾ ಲೇಟೆಸ್ಟ್ ಪ್ರೊಸೆಸರ್ಗೆ. ಸೊ ಅದರಿಂದ ಯಾವ ಅಪ್ಲಿಕೇಶನ್ ಬೇಕಾದರೂ ಯಾವ ಗೇಮನ್ನು ಬೇಕಾದರೂ ಆರಾಮಾಗಿ ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿ ಪ್ರೊಸೆಸರ್ಗಿದೆ ಆಯಿತಾ. ಸೊ ಅದರಿಂದ ಆಬ್ವಿಯಸ್ಲಿ ಫ್ಯೂಚರ್ನಲ್ಲಿ ಅದು ಫಿಕ್ಸ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ ಅಪ್ಡೇಟ್ ಬಂದ ಮೇಲೆ. ಜೊತೆಗೆ ಈ ಫೋನಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ನ ಕೂಡ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 32 mm² ತುಂಬ ದೊಡ್ಡ ವೇಪರ್ ಚೇಂಬರ್. ಈ ಡೆಸಿಪೇಷನ್ ತುಂಬ ಚೆನ್ನಾಗುತ್ತೆ. ಸೊ ತಲೆಗೆಡ್ಸ್ಕೊಬಿಡಿ, ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಸೊ ಯೂಶ್ವಲಿ ಈ ಓಪೋದು ಫೈಂಡ್ ಸೀರೀಸ್ನಲ್ಲಿ ಕ್ಯಾಮ್ರಾ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇವರು ಆ್ಯಸಲ್ ಬ್ಲೇಡ್ ಹೌಸ್ದ ಕೊಲಾಬ್ರೇಟ್ ಆಗಿ ಕ್ಯಾಮ್ರಾವನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಈ ಫೋನಲ್ಲಿರುವಂಥ ಮೇನ್ ಸೆನ್ಸರ್ 50 MP f1.6 ಅಪರ್ಚರು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾರೆ. ಇದು ಸೋನಿ LYT-808 ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ, ಈ ಬೆಲೆಗೆ ಸಖತ್ತಾಗಿದೆ ಅಂತ ಅನ್ನಿಸ್ತು. ಮೊನ್ನೆ ಲಾಂಚ್ ಆದಂಥ OnePlus 15ಗಿಂತ ಈ ಫೋನ್ನ ಕ್ಯಾಮ್ರಾ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು, ಇಂಪ್ರೆಸ್ ಮಾಡ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು 50 MP ಪೆರಿಸ್ಕೋಪಿಕ್ ಲೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇದು f2.6 ಅಪರ್ಚರ್. ಇದು ಕೂಡ ಸೋನಿ LYT-600C ಸೆನ್ಸರ್ ಆಯಿತು. ಇದರಲ್ಲೂ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗುತ್ತೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪೋರ್ಟ್ರೇಟ್ಸ್ ತುಂಬ ಸಖತ್ತಾಗಿ ಬರ್ತಿದೆ, ಬೊಕ್ಕೆ ಎಲ್ಲ ತುಂಬ ನ್ಯಾಚುರಲ್ ಆಗಿ ಬರ್ತಾ ಇದೆ. ಸೊ ಕ್ಯಾಮ್ರಾ ಹೆವಿ ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ ಗುರು. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಫ್ಲ್ಯಾಗ್ಶಿಪ್ ಲೆವೆಲ್ ಕ್ಯಾಮ್ರಾ ಆಗುತ್ತೆ ಆಯಿತಾ. ಸೊ ಚೆನ್ನಾಗಿದೆ, ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಮತ್ತಿನ್ನೊಂದು 50 MPದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ. ನನಗೆ ಈ ಫೋನಿರುವಂಥ 3 ಕ್ಯಾಮ್ರಾಗಳ ಫೋಟೋ ಸ್ಯಾಂಪಲ್ ತುಂಬ ಇಂಪ್ರೆಸ್ ಮಾಡ್ತು. ಸೊ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ನೀವೇ ಒಂದು ಸಲ ಕಂಪೇರ್ ಮಾಡ್ಕೊಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ನಮಗೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಇದು ಕೂಡ ಆ್ಯಕ್ಚುಲಿ ಸೋನಿ ಸೆನ್ಸಾರೇ. ಇದು ತುಂಬ ವೈಡ್ ಆಗಿದೆ ಆಯಿತಾ. ಸೊ ನೀವೇನಾದ್ರು ವ್ಲಾಗಿಗೆ ಮಾಡ್ತೀರಾ ಅಂತ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. 0.8 ಫೋಟೋಸ್ 0.8x ವೈಡ್ ಆಗುತ್ತೆ. ಈವನ್ ವಿಡಿಯೋಗೆ ಸ್ವಿಚ್ ಆದರೂ ಸಹ ನಿಮಗೆ ಆ್ಯಕ್ಚುಲಿ ಹೆವಿ ವೈಡ್ ಆಗೇ ಶಾರ್ಟ್ಸ್ಗಳು ಸಿಗುತ್ತೆ. ಈ ಫೋನ್ನ ಫ್ರಂಟ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ತುಂಬ ಸ್ಟೇಬಲ್ ಔಟ್ಪುಟನ್ನು ಕೊಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ರೇರ್ ಕ್ಯಾಮ್ರಾ 4K 120 FPS ಸ್ಲೋ ಮೋಷನ್ನ ಕೂಡ ರೆಕಾರ್ಡ್ ಮಾಡುತ್ತೆ. ನಂಗೆ ಅನ್ನಿಸ್ತಂಗೆ ಫೋನ್ಗಳಲ್ಲಿ 8K 30 FPS ಕೊಡೋದಕ್ಕಿಂತ ಒಂದು ಒಳ್ಳೆಯ 4K 120 FPS ಕೊಟ್ಟರೆ ತುಂಬ ಒಳ್ಳೆಯದಾಯ್ತಾ. ಈ ರೇರ್ ಕ್ಯಾಮ್ರಾ ಕ್ವಾಲಿಟಿ ಕೂಡ ತುಂಬ ಸ್ಟೇಬಲ್ ಆಗಿದೆ, ಚೆನ್ನಾಗಿದೆ, ತುಂಬ ಇಂಪ್ರೆಸ್ ಮಾಡ್ತು. ಡಾಲ್ಬಿ ವಿಷನಲ್ಲೂ ಕೂಡ ನೀವು ಈ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾಗಳಲ್ಲಿ ರೆಕಾರ್ಡನ್ನು ಮಾಡ್ಬೋದು. ಮತ್ತು ಲಾಗ್ ಮೋಡ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ನಾವು ಈ ಒಂದು ಫೋನಲ್ಲಿ ಫೋಟೋಗ್ರಫಿಗೆ ಲೋ ಲೈಟಲ್ಲೂ ಕೂಡ ಟೆಸ್ಟ್ ಮಾಡಿದ್ವು. ಕೆಲವೊಂದು ಲೋ ಲೈಟ್ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ ಪಾಪ್ ಆಗಿದೆ, ಎಷ್ಟು ನ್ಯಾಚುರಲ್ ಆಗಿ ಬೊಕ್ಕೆಯನ್ನು ಕೊಟ್ಟಿದೆ ಅಂತ ಅಂದರೆ ಕ್ರೇಜಿ ಗುರು. ಯಪ್ಪ ನೋಡಿ, ಕೆಲವೊಂದು ಇಲ್ಲಿ ಚೊಂಬೆಲ್ಲ ಇಟ್ಟಿದ್ದಾರೆ. ಎಷ್ಟು ಕತ್ಲಲ್ಲಿ ತೆಗ್ದಿರೋ ಫೋಟೋ ಅಂತ ಅನಿಸೋದೇ ಇಲ್ಲ ಗುರು. ಜೊತೆಗೆ ಇನ್ನೊಂದು ನೋಡಿ, ಒಂದು ನಾಯಿ ಫೋಟೋ ನಾವು ಟೆಲಿಫೋಟೋ ಪೆರಿಸ್ಕೋಪಲ್ಲಿ ತೆಗ್ದಿರೋದು. ಎಷ್ಟು ಶಾರ್ಪ್ ಆಗಿದೆ ಇಮೇಜ್ ಅಂತ ಅಂದರೆ ಕ್ರೇಜಿ ಇಂಪ್ರೆಸಿವ್. ಮತ್ತು ನಂದು ಕೆಲವೊಂದು ಪೋರ್ಟ್ರೇಟ್ ಶಾರ್ಟ್ಸನ್ನು ನಾನು ನಿಮಗೆ ತೋರಿಸ್ತೀನಿ.
ಎಷ್ಟು ನ್ಯಾಚುರಲ್ ಆಗಿ ಬ್ಲರ್ ಮಾಡಿದೆ ಅಂತ ಅಂದರೆ ನನ್ನ ಕನ್ನಡಕನ ಕೂಡ ಕ್ಲಿಯರಾಗಿ ತೊಗೊಂಡ್ಬಿಟ್ಟಿದೆ ಆಯಿತು. ಕನ್ನಡಕದ ಒಳಗಡೆ ಕೆಲವೊಂದು ಟೈಮ್ ಮಿಸ್ ಮಾಡಿಬಿಡುತ್ತೆ ಕೆಲವೊಂದು ಫೋನ್ಗಳು. ಮತ್ತು ಕೂದಲನ್ನ ಕೂಡ ಅಷ್ಟೇ ಆಯಿತು, ತುಂಬ ನ್ಯಾಚುರಲ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿದೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು, ಸಖತ್ತಾಗಿದೆ. ಆ ಸ್ಯಾಂಪಲ್ ಪ್ರತಿಯೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂದು ಒಳ್ಳೆಯ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಇದಾಗಬಹುದು. ಇನ್ನು ಈ ಫೋನಿಂದು ಕ್ಯಾಮ್ರಾ UI ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಡಿಫ್ರೆಂಟ್ ಫಿಲ್ಟರ್ಗಳು ಸಿಗ್ತದೆ ನಿಮಗೆ. ಸ್ಮಾರ್ಟ್ ಸೀನ್ಸ್ ಅಂತ ಇದೆ ಆಯಿತಾ, ಸ್ಟೇಜು, ಆಮೇಲೆ ಸನ್ಸೆಟ್ ಟೈಮಲ್ಲಿ ಶೂಟ್ ಮಾಡೋದಕ್ಕೆ, ಫೈರ್ ವರ್ಕ್ಸನ್ನು ಶೂಟ್ ಮಾಡೋದಕ್ಕೆಲ್ಲ ಅವರೇ ಕೆಲವೊಂದು ಫಿಲ್ಟರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಮಾಸ್ಟರ್ ಮೋಡ್ ಅಂತ ಸಿಗುತ್ತೆ. ಸೊ ಅದೊಂದು ರೀತಿ ಪ್ರೋ ಮೋಡ್ ರೀತಿ ಕೆಲಸವನ್ನು ಮಾಡುತ್ತೆ. ಪೋರ್ಟ್ರೇಟ್ ಆಪ್ಷನ್ನು, ಆ್ಯಸಲ್ಬ್ಲೆಡ್ ಹೈ ರೆಸ್ ಅಂತ ಹೈಯೆಸ್ಟ್ ರೆಸೊಲ್ಯೂಷನಲ್ಲಿ ನಿಮಗೆ ಫೋಟೋನ ನೀವು ಶೂಟ್ ಮಾಡ್ಬೋದು. ಅದು ಮೋಷನ್ ಫೋಟೋನ ಕೂಡ ಚೂಸ್ ಮಾಡಿಕೊಡುತ್ತೆ. ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇದೆ. ಅಂಡರ್ ವಾಟರ್ನಲ್ಲೂ ಕೂಡ IP ರೇಟಿಂಗ್ ಇರೋದ್ರಿಂದ ಶೂಟ್ ಮಾಡ್ಬೋದು. ಲಾಂಗ್ ಎಕ್ಸ್ಪೋಜರು, ಈ ರೀತಿ ಅನೇಕ ಫೀಚರ್ಗಳು ನಮಗೆ ಸಿಗ್ತಿದೆ. ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಆಯಿತಾ. ಮತ್ತು ಓಪೋನವರು ಈ ಫೋನಲ್ಲಿ ಲೂಮಾ ಇಮೇಜಿಂಗ್ ಎಂಜಿನ್ ಅಂತ ಅವ್ರು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಸೊ ಟ್ರೂ ಕಲರ್ಸನ್ನು ಇದು ಕೊಡುತ್ತಂತೆ. ನನಗನ್ನಿಸ್ತಂಗೆ ಕೆಲವೊಂದು ಕಡೆ ಅದು ಕಲರ್ನ ಇನ್ನೂ ಪಾಪ್ ಆಗೋ ರೀತಿಯೂ ಮಾಡುತ್ತೆ, ನ್ಯಾಚುರಲ್ ಆಗು ಬರುತ್ತೆ ಅನ್ನಿಸ್ತು. ನನಗನ್ನಿಸ್ತಂಗೆ ಅದು ಹೆಂಗಾರ ಬರಲಿ, ನಮಗೆ ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕಪ್ಪ. ಸೊ ನನಗೆ ನಾನು ಲೋ ಲೈಟಲ್ಲಿ ತೋರಿಸಿದಾಗ ಆ ಕಲರ್ಸ್ ಎಲ್ಲ ಆ್ಯಕ್ಚುಲಿ ಹೌದು ಸ್ವಲ್ಪ ಓವರ್ ಸ್ಯಾಚುರೇಟ್ ಅನ್ಸಿದ್ರು ಕಣ್ಣಿಗೆ ಸಕ್ಕತ್ತಾಗಿ ಕಾಣ್ತಾ ಇದೆ ಆಯಿತಾ. ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ಏನು ಎಂಜಿನ್ ಇದೆ ಇದು ಇಮೇಜ್ ಕ್ಲಾರಿಟಿಯನ್ನು, ಲುಕ್ಕನ್ನು ಸ್ವಲ್ಪ ಇಂಪ್ರೂವ್ ಮಾಡುತ್ತಂತೆ, ಅನೌನ್ಸ್ ಮಾಡುತ್ತಂತೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಈ ಫೋನಲ್ಲಿ ಆಲ್ಮೋಸ್ಟ್ ಎಲ್ಲ ಫೋನಲ್ಲಿರೋ ರೀತಿ ಕೆಲವೊಂದು ಗ್ಯಾಲರಿ AI ಫೀಚರ್ಗಳಿದ್ದಾವೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಆಬ್ವಿಯಸ್ಲಿ AI ಫೋಟೋ ರಿಮಾಸ್ಟರು, ಅನ್ಬ್ಲರ್ ಫೀಚರ್ ಇದೆ, ರಿಫ್ಲೆಕ್ಷನ್ನ ರಿಮೂವ್ ಮಾಡ್ಬೋದು ಮತ್ತು ರೀಇಮ್ಯಾಜಿನ್ ಮಾಡ್ಬೋದು AI ಸ್ಟುಡಿಯೋದಲ್ಲಿ. ಮತ್ತು ಸೌಂಡ್ ಫೋಕಸ್ ಫೀಚರ್ ಸಹ ಇದೆ, AI ಮುಖಾಂತರ ಸೌಂಡನ್ನು ಎನೌನ್ಸ್ ಮಾಡುತ್ತೆ. ಸೊ ಈ ರೀತಿ ಅನೇಕ ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತದೆ. ಜೊತೆಗೆ ಈ ಫೋನ್ ಕ್ಯಾಮ್ರಾದಲ್ಲಿ ನಂಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ 4K ಮೋಷನ್ ಫೋಟೋಸ್ ಆಪ್ಷನ್ನ ಕೊಟ್ಟಿದ್ದಾರೆ. ಮತ್ತು ಆ್ಯಸಲ್ಬ್ಲೆಡ್ ಅವ್ರದ್ದು ಪೋರ್ಟ್ರೇಟ್ ಮೋಡ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಜೊತೆಗೆ ಈ ಫೋನ್ದಿರೋ ಎಲ್ಲ ಸೆನ್ಸರ್ನಲ್ಲೂ ಕೂಡ 4K 60 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇದೆಲ್ಲ ನನಗೆ ಈ ಕ್ಯಾಮ್ರಾದಲ್ಲಿ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಮಗೆ ಈ ಫೋನಲ್ಲಿ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಮೋರ್ ಆ್ಯಕ್ಯುರೇಟ್ ಆಗಿರುತ್ತೆ, ಸೂಪರ್. ತುಂಬ ಫಾಸ್ಟಾಗಿ ಕೂಡ ಅನ್ಲಾಕ್ ಮಾಡುತ್ತೆ. ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಓಪೋದವ್ರದ್ದು ಓಪೋ ಲಾಕು ಮತ್ತು ಪ್ರೈವೇಟ್ ಕಂಪ್ಯೂಟಿಂಗ್ ಕ್ಲೌಡ್ ಅಂತ. ಸೊ ನಿಮ್ಮ ಡಾಟಾ ಎಲ್ಲ ಏನಾದರೂ AI ಫೀಚರ್ ಯೂಸ್ ಮಾಡ್ತಾ ಇದ್ದರೆ ಡಾಟಾ ಎಲ್ಲ ಕ್ಲೌಡಲ್ಲಿ ತುಂಬ ಸೆಕ್ಯೂರಾಗಿ ಸ್ಟೋರ್ ಆಗಿರುತ್ತೆ ಅಂತ ಅಂತಾರೆ. ಇನ್ನು OSಗೆ ಬಂತು ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 16 ಬೇಸ್ ಮೇಲೆ ರನ್ ಆಗ್ತಿರುವಂಥ ಕಲರ್ OS 16 ನಮಗೆ ಸಿಗ್ತಾ ಇದೆ. ಈ ಕಲರ್ OSಲ್ಲಿ ತುಂಬ ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ. ನಂಗೆ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಐಕಾನ್ಸ್ಗಳನ್ನು ಹೆಂಗೆ ಬೇಕಾದ್ರೂ ರಿಸೈಸ್ ಮಾಡ್ಬೋದು, ಸಬ್ ಮೆನ್ಯೂನ ನಾವು ಐಕಾನ್ಸಿಗೆ ಆ್ಯಡ್ ಮಾಡ್ಬೋದು ಮತ್ತು ಆ್ಯನಿಮೇಷನ್ಸ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಸೊ ಅವ್ರು ಇದರಲ್ಲಿ ಲುಮಿನಸ್ ರೆಂಡರಿಂಗ್ ಎಂಜಿನ್ ಅಂತ ಏನೋ ಯೂಸ್ ಮಾಡಿದ್ದಾರೆ. ಸೊ ಆ್ಯಪ್ ಸ್ವಿಚ್ ಮಾಡಬೇಕಾದ್ರೆ, ಸೆಟ್ಟಿಂಗಿಂದ ವಾಪಸ್ ಬರಬೇಕಾದ್ರೆ ಪ್ರತಿಯೊಂದು ಕೂಡ ಆ್ಯನಿಮೇಷನ್ಸು ತುಂಬ ಫ್ಲಾಲೆಸ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ ಆಯಿತಾ. ಫುಲ್ ಲಿಟ್ರಲಿ ವಾಲ್ಪೇಪರೇ ಆಲ್ವೇಸ್ ಆನ್ ಡಿಸ್ಪ್ಲೇ ಆನ್ ಆಗುತ್ತೆ. ಸ್ವಲ್ಪ ಡಿಮ್ ಆಗುತ್ತೆ, ಬ್ಯಾಟ್ರಿ ಕೂಡ ಅಷ್ಟೊಂದೇನು ಕನ್ಸ್ಯೂಮ್ ಮಾಡಲ್ಲ ಅಂತ ಅಂತಾರೊಟ್ಟಿಗೆ. ಮತ್ತು ಮೋಷನ್ ಫೋಟೋಸ್ ಎಲ್ಲ ಕೆಲವೊಂದು ಕೊಟ್ಟಿದ್ದಾರೆ ಅವರೇ. ಸೊ 3D ಆ್ಯನಿಮೇಷನ್ ಮಾಡ್ಕೊಬೋದು, ನಮ್ಮ ಫೋಟೋನ ಬೇಕಾದ್ರೆ ಹಾಕ್ಬಿಟ್ಟು. ಮತ್ತು ಓಪೋನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಕ್ರೇಜಿ ಗುರು. ಇನ್ಮೇಲೆ ಎಲ್ಲ ಫ್ಲ್ಯಾಗ್ಶಿಪ್ ಫೋನಲ್ಲೂ ಕೂಡ ಮಿನಿಮಮ್ 5 ವರ್ಷ ಕೊಡ್ತಾರೆ ನಂಗೆ ಅನ್ನಿಸ್ತಂಗೆ ಆಯಿತಾ. ಓಪೋನವರೇ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೊಡ್ತಾರೆ. ಇನ್ನು ಓಪೋ AI ಫೀಚರಿಗೆ ಬಂತು ಅಂದರೆ ನಮಗೆ ಇದರಲ್ಲಿ ಡೆಡಿಕೇಟೆಡ್ ಮೈಂಡ್ ಸ್ಪೇಸ್ ಬಟನ್ನ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ನಿಮ್ಮ ವಾಯ್ಸನ್ನು ಕೇಳಿಸ್ಕೊಂಡು ಎಲ್ಲದನ್ನು ಕೂಡ ಮೈಂಡ್ ಸ್ಪೇಸ್ ಒಳಗೆ ಸೇವ್ ಮಾಡ್ಕೊಳ್ಳುತ್ತೆ, ಏನು ಹೇಳ್ತಾ ಇದ್ದೀರಾ ಅಂತ ಎಲ್ಲ. ನೀವು ಕ್ಯಾಮ್ರಾ ಓಪನ್ ಮಾಡಿ ಬೇಕಾದರೂ ಮಾಡಿದ್ರೆ ವಿಜುವಲಿ ಕೂಡ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದು ಫೋಟೋ ಕ್ಲಿಕ್ ಮಾಡಿದ್ರು ಕೂಡ ಅದನ್ನು ಸ್ಕ್ರೀನ್ ಮೇಲಿಂದ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಆಯಿತಾ. ಈ ಒಂದು ಮೈಂಡ್ ಸ್ಪೇಸಿಗೆ ಈ ಸಲ ಗೂಗಲ್ ಜೆಮಿನೈ ಇಂಟಿಗ್ರೇಷನ್ ಸಹ ಮಾಡಿದ್ದಾರೆ. ಸೊ ಇದು ಜರ್ನಲ್ ರೀತಿ ಕೆಲಸವನ್ನು ಮಾಡುತ್ತೆ ಆಯಿತಾ. ಮತ್ತು AI ರೈಟಿಂಗ್ ಟೂಲ್ಸ್ ಎಲ್ಲ ಇದ್ದೇ ಇದೆ ಇದರಲ್ಲಿ. ಮತ್ತು ವಾಯ್ಸ್ ರೆಕಾರ್ಡಿಂಗ್ ಅಪ್ಲಿಕೇಶನ್ ಒಳಗೆ ಹೋದರೆ ಅದರಲ್ಲಿ AI ಇಂಟಿಗ್ರೇಷನ್ ಮಾಡಿದ್ದಾರೆ. ಸೊ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದನ್ನೆಲ್ಲ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡಿ ಅದನ್ನು ಸಮ್ಮರೈಸ್ ಮಾಡುವಂಥ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ.
ಇತ್ತೀಚೆಗೆ ಈ ಎಲ್ಲ ಫೀಚರ್ಸು ನಾರ್ಮಲ್ ಎಲ್ಲ ಫೋನ್ಗೂ ಸಹ ಬರ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ ತುಂಬ ದೊಡ್ಡ 7025 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವೂಕ್ ಚಾರ್ಜರ್ನ ಕೊಟ್ಟಿದ್ದಾರೆ, ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ತುಂಬ ಫಾಸ್ಟಾಗಿ ವೈರ್ಲೆಸ್ ಚಾರ್ಜಿಂಗನ್ನು ಸಹ ಮಾಡುತ್ತೆ. ಇದಕ್ಕೆ ಏರ್ ವೂಕ್ ಅಂತ ಕರೀತಾರೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. 10 ವ್ಯಾಟಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಮಾಡುತ್ತೆ ಮತ್ತು ಒಪ್ಪೋದವ್ರು ಹೇಳೋ ಪ್ರಕಾರ ಈ ಫೋನ್ 5 ವರ್ಷ ನೀವು ಯೂಸ್ ಮಾಡಿದ್ರೂ ಸಹ 80% ಬ್ಯಾಟ್ರಿ ಹೆಲ್ತ್ ರಿಟೇನ್ ಆಗಿರುತ್ತೆ ಅಂತ ಅಂತಾರೆ. ಬ್ಯಾಟ್ರಿ ಚೆನ್ನಾಗಿದೆ, ದೊಡ್ಡದಾಗಿದೆ. ಇನ್ನು ಈ ಫೋನಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ, ಕ್ರಿಸ್ಪ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 7 ನಮಗೆ ಇದರಲ್ಲಿ ಸಿಗ್ತಾ ಇದೆ, ಫ್ಯೂಚರ್ ರೆಡಿ. ಬ್ಲೂಟೂತ್ 6.0 ಕೊಟ್ಟಿದ್ದಾರೆ. NFC ಇದೆ, O+ ಕನೆಕ್ಟ್ ಆಪ್ಷನ್ ಇದೆ. ನೀವು ನಿಮ್ಮ ವಿಂಡೋಸ್ PC-ಗೆ ಮ್ಯಾಕಿಗೆ ಫ್ಲಾಲೆಸ್ ಆಗಿ ಫೈಲ್ ಟ್ರಾನ್ಸ್ಫರ್ನ ಮಾಡ್ಬೋದು. AI ಲಿಂಕ್ ಬೂಸ್ಟು. ಸೊ ಅವ್ರು ಹೇಳೋ ಪ್ರಕಾರ AI ಮುಖಾಂತರ ನೆಟ್ವರ್ಕನ್ನು ಅನೌನ್ಸ್ ಮಾಡುತ್ತಂತೆ. ಎಷ್ಟು ಕೆಲಸ ಮಾಡುತ್ತೆ ಚೆನ್ನಾಗಿ ಅಂತ ಗೊತ್ತಿಲ್ಲ, ಅದು ಆಯಿತಾ ನಮಗೆಲ್ಲೂ ಅದು ಎಲ್ಲೋ ಡಿಫ್ರೆನ್ಸ್ ಮಾಡುತ್ತೆ ಅಂತ ಅನಿಸಿಲ್ಲ. ಮತ್ತು ಈ ಫೋನಲ್ಲಿ 18 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು IR ಬ್ಲಾಸ್ಟರ್ ಸಹ ಇದೆ ಆಯಿತಾ. ಸೊ ಮೇಲ್ಗಡೆ IR ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ಸೊ IR ಸಪೋರ್ಟ್ ಆಗುವಂತೆಲ್ಲ ಡಿವೈಸನ್ನು ನೀವು ಈ ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದು. ಕ್ಯಾರಿಯರ್ ಅಗ್ರಿಗೇಷನ್ ಇದೆ, ಅವಶ್ಯಕತೆ ಇರುವಂತೆಲ್ಲ ಸೆನ್ಸರ್ಸ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ನಂಗೆ ಅನ್ನಿಸ್ದಂಗೆ ಆಯಿತಾ. ಇದರಲ್ಲೇ ಪ್ರೋ ವೇರಿಯಂಟ್ ಕೂಡ ಬರ್ತಾ ಇದೆ. ಸೊ ಅಂಥ ಮೇಜರ್ ಚೇಂಜಸ್ ಇಲ್ಲ ನಂಗೆ ಅನ್ನಿಸ್ದಂಗೆ. ಅದಕ್ಕೂ ಇದಕ್ಕೂ ಇದೇ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ ಆಯಿತಾ. ಆಲ್ಮೋಸ್ಟ್ ಎಲ್ಲ ವಿಷಯದಲ್ಲೂ ಕೂಡ ಆಲ್ಮೋಸ್ಟ್ ಟಾಪ್ ನಾಚ್ ಸ್ಪೆಸಿಫಿಕೇಷನ್ನೇ ಕೊಟ್ಟಿದ್ದಾರೆ. ಸೊ ಓಕೆನಪ್ಪ, ನೋಡಿ ನಿಮ್ಗೆ ಇಷ್ಟು ಬಡ್ಜೆಟ್ ಇದ್ದರೆ ಫ್ಲ್ಯಾಗ್ಶಿಪ್ ಫೋನಲ್ಲಿ ಒಂದು ಆಪ್ಷನ್ನಾಗಿ ಇಟ್ಕೋಬೋದು. ಸೊ ನಿಮ್ಗೆ ಈ ಫೋನ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.